ನಮಸ್ಕಾರ. ಬಾಳೆ ಹೂವಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ನಾನಿಲ್ಲಿ ಇವತ್ತು ಬಾಳೆ ಹೂವನ್ನು ಉಪಯೋಗಿಸ್ಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸ ರೆಸಿಪಿಯನ್ನು ಇದನ್ನು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು. ನಾನಿಲ್ಲಿ ತೋರಿಸಿರುವಂಥ 250 ml ಕಪ್ಪಿನಿಂದ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ್ದೀನಿ. ಇದನ್ನು ಈಗ ತೆಗೆದು ಒಂದು ಸೈಡಲ್ಲಿ ಇಡೋಣ. ನಂತರ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಬಾಳೆ ಹೂವನ್ನು ತಗೊಂಡಿದ್ದೀನಿ. ಇದರ ಹೊರಗಿನ 4 ರಿಂದ 5 ಸಿಪ್ಪೆಯಾದರೂ ನಾವೀಗ ತೆಗಿಬೇಕಾಗುತ್ತೆ. ಅಂದರೆ ತೀರ ಬೆಳ್ದಾಗಿರುತ್ತೆ ನೋಡಿ, ಆಮೇಲಿಂದ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿರುತ್ತೆ ನೋಡಿ, ಆ ಥರದ್ದೆಲ್ಲ ಹಾಕೋದು ಬೇಡ. ಅದಕ್ಕಾಗಿ ನಾನೊಂದು 2 ರಿಂದ 3 ಆಗುವಷ್ಟು ಸಿಪ್ಪೆಯನ್ನು ಈಗ ತೆಕ್ಕೊಂಡಿದ್ದೀನಿ. ಇಷ್ಟು ತೆಗೆದ್ರೆ ಸಾಕಾಗುತ್ತೆ ನೋಡಿ. ಈ ಥರ ಬರುತ್ತಲ್ಲ, ಇಷ್ಟನ್ನು ಇನ್ನೀಗ ನಾವು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಸರಿಯಾಗಿ ಹೆಚ್ಚಿ ಆದ ನಂತರ ಇಮಿಡಿಯೇಟಾಗಿ ನಾವು ಇದನ್ನು ನೀರಲ್ಲಿ ಹಾಕ್ಕೊಳ್ಬೇಕು, ಇಲ್ಲ ಅಂತಂದರೆ ಅದು ಕಪ್ಪಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನಲ್ಲಿ ಹತ್ತಿರದಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಈಗ ನಾನಿಲ್ಲಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಅದನ್ನು ಈಗ ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚ್ತೀವಿ ನೋಡಿ ನಾವು, ಹೇಗೆ ನೋಡಿ ಅದೇ ಥರನೇ ಹೆಚ್ಕೊಳ್ಬೇಕು. ಇದನ್ನು ಸಹ ಈ ಥರ ಉದ್ದಕ್ಕೆ ಹೀಗೆ ಹೆಚ್ಚಿಬಿಟ್ಟು ಆಮೇಲೆ ಅಡ್ಡಕ್ಕಾಗಿ ಹೀಗೆ ಹೆಚ್ಕೊಂಡ್ರೆ ಆಯಿತು. ತುಂಬ ಸಣ್ಣಕ್ಕಾಗಿ ಹೆಚ್ಕೊಳ್ಬೇಕಾಗತ್ತೆ. ಆದಷ್ಟು ಫ್ರೆಶ್ ಆಗಿರುವಾಗಲೇ ನಾವು ಈ ಬಾಳೆ ಹೂವನ್ನು ಎಲ್ಲ ಏನಾದರೂ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬಳಸಬೇಕು. ಒಂದು ವಾರ ಎಲ್ಲ ಇಟ್ಟು ನಾವಿದನ್ನು ಉಪಯೋಗ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅಂದರೆ ತೀರ ಬೆಳೆದಿರುತ್ತೆ ಒಂದು, ಮತ್ತು ಒಳಗೆ ಇದರಲ್ಲೊಂದು ಹೂವಿನಲ್ಲಿ ಕಡ್ಡಿ ಬರುತ್ತೆ, ಅದು ಬೆಳೆದ್ರೆ ನಮಗೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಈ ಬಾಳೆ ಹೂವನ್ನು ನೀರಿನಲ್ಲಿ ನಾನೀಗ ಹಾಕ್ತಾಯಿದ್ದೀನಿ. ಒಂದು ಬೌಲಲ್ಲಿ ಆಗಲೇ ನೀರನ್ನು ಇಟ್ಕೊಂಡಿದ್ದೀನಿ. ತೀರ ಕಪ್ಪಗಾಗುತ್ತೆ ನೋಡಿ, ಅದನ್ನು ಇದು ತಡೆಯುತ್ತೆ. ಅದಕ್ಕೋಸ್ಕರ ನೀರಲ್ಲಿ ನಾವೀಗ ಹಾಕ್ಕೊಳ್ಳೋದು. ಇನ್ನು ಬೇಕಂದರೆ ಒಂದು ಲೈಟಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು, ಉಪ್ಪು ಹಾಕದಿದ್ರೂ ನಡೆಯುತ್ತೆ. ಈಗ ಒಂದು ಸ್ವಲ್ಪ ಅದನ್ನು ಬಿಡಿಸ್ಕೊಳ್ಳೋಣ. ನಾವೀಗ ಹೆಚ್ಚಿರುವಾಗ ಅದರಲ್ಲಿ ಸ್ವಲ್ಪ ನಾರಿನ ಅಂಶ ಬರುತ್ತೆ, ಅದಕ್ಕೋಸ್ಕರ ಈ ಥರ ಬಿಡಿಸ್ಕೊಂಡ್ರೆ ನಿಮಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನೀಗ ಇದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ಇನ್ನೀಗ ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನೆನೆಸಿರುವಂತಹ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 3/4 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು. ನಾವು ಯಾವ ಕಪ್ ಅಳತೆಯಿಂದ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 3/4 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಈಗ 3/4 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಳಿ. ಇನ್ನು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ತರೋಣ, ಫುಲ್ ನೈಸ್ ಆಗೋದು ಬೇಡ. ಈಗ ನೋಡ್ಬೋದು, ನಾನೀಗ ತೋರಿಸ್ತೀನಿ ನೋಡಿ. ಸ್ವಲ್ಪ ಅಂದರೆ ಅಷ್ಟು ಒಂದು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಎಲ್ಲ ಇರುತ್ತೆ ನೋಡಿ, ಅದೇ ಹದಕ್ಕೆ ನಾವೀಗ ರುಬ್ಕೊಂಡು ಸೈಡಲ್ಲಿ ಇಟ್ಟಿರೋಣ. ಈಗ ಬಾಳೆ ಹೂವಿನಲ್ಲಿರುವಂತಹ ಕನರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಇನ್ನಿದನ್ನು ಹಿಂಡಿ ಬಿಟ್ಟು ನಾವೀಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈ ಬಾಳೆ ಹೂವಿನಲ್ಲಿ ತುಂಬಾ ಆರೋಗ್ಯಕರವಾದಂತಹ ಅಂಶಗಳಿರುತ್ತೆ, ನಮ್ಮ ದೇಹಕ್ಕೆ ಬೇಕಾಗುವಂಥದ್ದು. ಈ ಮಕ್ಕಳೆಲ್ಲ ಬಾಳೆ ಹೂವಿನಲ್ಲಿ ಮಾಡಿರುವಂಥದ್ದು ಯಾವುದೇ ಡಿಶನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಚಟ್ನಿ ಆಗಲಿ, ನಾವು ಏನಾದರೂ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ನೀವು ಖಂಡಿತವಾಗ್ಲೂ ತಿಂತಾರೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾವಾಗಲೇ ಮಿಕ್ಸಿಯಲ್ಲಿ ರುಬ್ಬಿದಂತಹ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು 3/4 ಕಪ್ ಆಗುವಷ್ಟು ನೀರನ್ನು ನಾನು ಮಿಕ್ಸಿ ಜಾರಿಗೇ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಬಾಳೆ ಹೂವನ್ನು ಈಗ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ಶೂಟ್ ಆಗಿಲ್ಲ ಅದು, ಬಟ್ ನೀವು ಏನಾದರೂ ಮಾಡ್ತೀರಿ ಅಂತಾದರೆ ಅದಕ್ಕೆ ಹಾಕ್ಕೊಳ್ಳಿ ಉಪ್ಪನ್ನು. ಕೊನೆಯಲ್ಲೂ ನಾವು ಹಾಕ್ಕೊಳ್ಳೋದಕ್ಕಿದೆ, ಬಟ್ ಈಗಲೂ ಹಾಕಬೇಕಾಗುತ್ತೆ. ಇನ್ನೀಗ ತಳ ಹಿಡಿಯದಂತೆ ಇದನ್ನು ಕೈ ಆಡಿಸ್ತಾನೆ ಇದ್ದು ನೋಡಿ, ಈ ಥರ ಹದಕ್ಕೆ ತರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ತಳ ಎಲ್ಲ ಸೀದು ಹೋಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ಇದು ಆಗಿದೆ. ಇದನ್ನು ತೆಗೆದೀಗ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಒಂದು ಸಣ್ಣ ಸಣ್ಣ ಬಾಲ್ಸ್ ಆಗಿ ಇದನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿರೋಣ. ನೋಡಿ, ಈ ಹದಕ್ಕೆ ಮಾಡಿದ್ರೆ ಸಾಕು. ಸಾಮಾನ್ಯವಾಗಿ ನೆಲ್ಲಿಕಾಯಿ ಗಾತ್ರ ಇರುತ್ತೆ ನೋಡಿ, ಅಷ್ಟು ದೊಡ್ಡಕ್ಕಿದ್ರೆ ಸಾಕು. ಸಣ್ಣ ನಿಂಬೆಹಣ್ಣು ಗಾತ್ರ ಅಂತಲೂ ಹೇಳ್ಬೋದು. ಅಂದರೆ ಮಕ್ಕಳೆಲ್ಲ ಆದಷ್ಟು ತಿನ್ನಲಿ ಅಂತ ನಾನೀಗ ಈ ರೆಸಿಪಿಯನ್ನು ಮಾಡಿ ತೋರಿಸೋದು. ಈಗಾಗಲೇ ಸಣ್ಣ ಸಣ್ಣ ಬಾಲ್ಸನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಹಿಟ್ಟನ್ನು ಕೂಡ. ಇನ್ನು ಸ್ಟವ್ ಮೇಲೆ ಒಂದು ಸ್ಟೀಮರನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ನೀರು ಕುದ್ದಾದ ನಂತರ ನಾವು ಮಾಡಿ ಇಟ್ಟಂತಹ ಈ ಬಾಲನ್ನು ಪ್ರತಿಯೊಂದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮ್ಮಲ್ಲಿ ಸ್ಟೀಮರ್ ಇಲ್ಲ ಅಂತಂದರೆ ಇಡ್ಲಿ ತಟ್ಟೆ ಎಲ್ಲಾದರೂ ಇಟ್ಕೊಂಡು ಬೇಯಿಸ್ಕೊಳ್ಬೋದು, ಅದರಲ್ಲೂ ಸಹ ಇದೇ ರೀತಿಯಾಗಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಎಲ್ಲ ಉಂಡೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಮುಚ್ಚಳವನ್ನು ಮುಚ್ಚಿ
1/4 ಗಂಟೆ ಬೇಯಿಸಿದರೆ ಸಾಕಾಗುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೀವೇನಾದರೂ ಹೊಸ ರೆಸಿಪಿಯನ್ನು ನೀವು ಟ್ರೈ ಮಾಡಬೇಕು ಅಂತ ಇದ್ದರೆ ಈ ಥರದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಅದು ಬೇಯುವಷ್ಟು ಹೊತ್ತಲ್ಲಿ ಬಾಕಿ ಎಲ್ಲ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳೋಣ. ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯನ್ನು ತುರಿದು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಖಾರಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ನಾನು 3 ಬ್ಯಾಡಗಿ ಮೆಣಸಿನ್ಕಾಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ನಂತರ ಹುಣಸೆ ಹಣ್ಣನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನಿದಕ್ಕೆ ರುಬ್ಕೊಳ್ಳೋದಕ್ಕೆ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಈಗಾಗಲೇ ನೈಸಾಗಿ ರುಬ್ಬಿದ್ದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ತೆಗೆದಿಗೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ನಾವು ಅಳತೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ಜಸ್ಟ್ ಇದು ಅರ್ಧದಷ್ಟು ಆಗುವಷ್ಟು ನಾನೀಗ ನೀರನ್ನು ಹಾಕ್ಕೊಂಡಿದ್ದೀನಿ. ನಾವೀಗ ಸಾಂಬಾರಿಗೆಲ್ಲ ಯಾವ ಥರ ನೀರನ್ನು ಹಾಕ್ತೇವೆ ನೋಡಿ, ಅದೇ ಥರನೇ ಹಾಕ್ಕೊಂಡ್ರಾಯ್ತು. ನೋಡಿ, ಈ ಥರ ಸಾರು ಅಂತಲೂ ಹೇಳ್ಬೋದು. ಸಾರಿಗೆಲ್ಲ ಹಾಕ್ತೇವಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ಅಥವಾ ತೀರಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಏನೂ ಸಮಸ್ಯೆ ಇಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾವು ಸ್ಟವ್ ಮೇಲೆ ಇಟ್ಟಂತಹ ಈ ಉಂಡೆ ಸಹ ಸರಿಯಾಗಿ ಬೆಂದಿದೆ. 1/4 ಗಂಟೆ ಬಳಿಕ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನಿದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಾವು ರುಬ್ಬಿ ಇಟ್ಟಂತಹ ಮಸಾಲೆ ಮಿಶ್ರಣಕ್ಕೆ ನಾವು ಎಷ್ಟು ಉಂಡೆಗಳನ್ನು ಹಾಕ್ತೇವೆ ನೋಡಿ, ಅಷ್ಟನ್ನು ಮಾತ್ರ ತೆಗೆದ್ರೆ ಸಾಕು. ಬಾಕಿ ಎಲ್ಲ ಹಾಗೇ ಇಟ್ಕೊಳ್ಬೋದು. ಎಲ್ಲವನ್ನು ಬೇಯಿಸಿರೋದನ್ನು ಹಾಕೋದಂತಹ ಅವಶ್ಯಕತೆ ಇಲ್ಲ. ಅದನ್ನು ಚಟ್ನಿಯಲ್ಲಿ ಕೂಡ ಸರ್ವ್ ಮಾಡ್ಬೋದು. ಕಾಯಿ ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ. ಈಗ ಅರ್ಧದಷ್ಟನ್ನು ನಾನೀಗ ತೆಗೆದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇನ್ನೀಗ ನಾವೀಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟ ಮೇಲೆ ಮಸಾಲೆ ಮಿಶ್ರಣ ನಾವಾಗಲೇ ರುಬ್ಬಿ ಇಟ್ಕೊಂಡದ್ದಕ್ಕೆ ನಾವು ಸರಿಯಾಗಿ ಬೆಲ್ಲ ಎಲ್ಲ ಹಾಕಿ ಇಟ್ಕೊಂಡಿದ್ದೀವಲ್ಲ, ಉಪ್ಪೆಲ್ಲ ಹಾಕಿ, ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕು. ನಂತರ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಆದರೂ ಸರಿಯಾಗಿ ಕುದಿಬೇಕು. ಅಂದರೆ ಸ್ವಲ್ಪ ಥಿಕ್ನೆಸ್ ಬರಬೇಕದು. ಅಲ್ಲಿ ತನಕ ನಾವು ಕುದಿಸಿದ್ರೆ ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ರೆಡಿ ಆಗುತ್ತೆ. ಈಗಾಗಲೇ ಚೆಕ್ ಮಾಡಿ ನೋಡ್ತಾ ಇದ್ದೀನಿ, ಪ್ರತಿಯೊಂದು ಬಾಲ್ಸು ಕೂಡ ತುಂಬಾ ಸಾಫ್ಟ್ ಆಗಿದೆ ಮತ್ತು ಥಿಕ್ನೆಸ್ ಕೂಡ ಬಂದಿದೆ. ಇಷ್ಟಾದರೆ ಉರಿಯನ್ನು ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸೂಪರ್ ಆದಂತಹ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.